ನಾಳೆಯ ದಿನ ಸನ್ಮಾನ್ಯ ಕುಮಾರಣ್ಣ ಅವರು ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರೀತಾ ಇದ್ದಾರೆ. ಕೆಲವೊಂದಷ್ಟು ರಿಲಯಬಲ್ ಸೋರ್ಸ್ಗಳಿಂದ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಇನ್ಫಾರ್ಮೇಶನ್ಗಳು, ಮಾಹಿತಿಗಳು ಸಂಪೂರ್ಣವಾಗಿ ಸಂಗ್ರಹ ಮಾಡಿದ್ದಾರೆ. ಅವರ ಕಡೆಯಿಂದ ಈ ಒಂದು ಪ್ರಕರಣದಲ್ಲಿ ಯಾವ ವ್ಯಕ್ತಿಗಳು ಮಾನ್ಯ ಮುಖ್ಯಮಂತ್ರಿಗಳ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳು ಅವರು ಯಾವ ರೀತಿ ಮುಖ್ಯಮಂತ್ರಿಗಳಿಗೆ ಈ ಧರ್ಮಸ್ಥಳದ ತನಿಖೆ SIT ರಚನೆ ಮಾಡ್ತಕ್ಕಂಥದ್ರಲ್ಲಿ ಅವರ ಪಾತ್ರಗಳು ಏನಿದೆ ಅಂತಕ್ಕಂಥದ್ರ ಬಗ್ಗೆ ಸನ್ಮಾನ್ಯ ಕುಮಾರಣ್ಣ ಅವರೇ ನಾಳೆಯ ದಿನ ಪ್ರಸ್ತಾವನೆಯನ್ನು ಇಡೀ ರಾಜ್ಯದ ಜನತೆ ಮುಂದೆ ಇಡ್ತಾರೆ. ಧರ್ಮಸ್ಥಳ ಪ್ರಕರಣದ ಬಗ್ಗೆ, ಅಸಹಜ ಸಾವಿನ ಪ್ರಕರಣದ ಬಗ್ಗೆ ಒಂದೊಂದು ಪಕ್ಷ ಒಂದೊಂದು ರೀತಿಯಲ್ಲಿ ಮಾತಾಡ್ತಿದೆ. BJP ಇದು ಷಡ್ಯಂತ್ರ, ಕ್ಷೇತ್ರಕ್ಕೆ ಮಸಿ ಬಳಿಯೋ ಪ್ರಯತ್ನ ಮಾಡ್ತಿದ್ದಾರೆ. BJP ಶಾಸಕರು, ನಾಯಕರು ಯಾತ್ರೆಗಳನ್ನು ಮಾಡ್ತಿದ್ದಾರೆ. ಜಾತ್ಯತೀತ ಜನತಾದಳ ಕೂಡ ಇದೀಗ ಅಂಥದ್ದೇ ಒಂದು ಪ್ರಯತ್ನವನ್ನು ಮಾಡ್ತಿದೆ, ಸತ್ಯಯಾತ್ರೆಯನ್ನು ಕೈಗೊಂಡಿದೆ. ಆದರೆ BJPಗಿಂತಲೂ ಭಿನ್ನವಾಗಿ JDS ಒಂದು ಪ್ರತಿಪಾದನೆ ಮಾಡಿದೆ. ಅದರಲ್ಲೂ ಮುಖ್ಯವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಷಡ್ಯಂತ್ರದ ಹಿಂದಿರೋದು ಯಾರು, ಆ ಪ್ರಭಾವಿ ಯಾರು ಅನ್ನೋದನ್ನ ಕುಮಾರಸ್ವಾಮಿಯವರು ಬಟಾಬಯಲು ಮಾಡ್ತಾರೆ ಅನ್ನುವಂತಹ ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಯಾರೆಲ್ಲ ರಾಜಕೀಯ ನಾಯಕರಿದ್ದಾರೆ ಅವರಿಗೆ ಒಂದು ಹಂತಕ್ಕೆ ಇದು ಷಡ್ಯಂತ್ರ ಅನ್ನುವಂಥದ್ದು ಗೊತ್ತಿದೆ ಅನ್ನೋದು. ಆದರೆ JDSನ ಈ ಹೋರಾಟದ ಬಗ್ಗೆನೂ ಕೂಡ ಅಪಸ್ವರಗಳು ಮತ್ತೊಂದು ಮಗದೊಂದು ಕೇಳಿ ಬರುತ್ತೆ. ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣವನ್ನು ಇಲ್ಲಿಗೆ ತಳುಕು ಹಾಕುವಂತಹ ಪ್ರಯತ್ನಗಳು, ಟ್ರೋಲ್ ಮಾಡುವಂತಹ ಪ್ರಯತ್ನಗಳು ಕೂಡ ಆಗ್ತಿದೆ. ಅದು ಬೇರೆ ಪ್ರಕರಣ. ಆದರೆ ಈ ಪ್ರಕರಣದಲ್ಲೂ ಕೂಡ JDS ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬಾರ್ದು ಅಂತ ಏನು ಹೇಳ್ತಿಲ್ಲ. ಅದರಲ್ಲೂ ಒಕ್ಕಲಿಗ ಸಮಾಜದ ಸೌಜನ್ಯ ಗೌಡ ಅನ್ನುವಂತಹ ಹೆಣ್ಣು ಮಗಳಿಗೆ ಆದಂತಹ ಸಾವು ಅಥವಾ ಆ ದೌರ್ಜನ್ಯಕ್ಕೆ ಅವರು ಕೂಡ ನ್ಯಾಯ ಪ್ರತಿಪಾದನೆ ಮಾಡ್ತಿದ್ದಾರೆ. ಆದಾಗ್ಯೂ ಆ ಕ್ಷೇತ್ರಕ್ಕೆ ಮಸಿ ಬಳಿಯುವಂತಹ ಪ್ರಯತ್ನಗಳಾಗಬಾರ್ದು, ಸತ್ಯ ಹೊರಗೆ ಬರಬೇಕು, ಅದಕ್ಕೆ ನಾವು ಸತ್ಯಯಾತ್ರೆಯನ್ನು ಮಾಡ್ತಿದ್ದೀವಿ ಅನ್ನೋದು ನಿಖಿಲ್ ಕುಮಾರಸ್ವಾಮಿ ಅವರ ವಾದ. ಆದರೆ ಇದೊಂದು ಷಡ್ಯಂತ್ರ, ಇದೊಂದು ಪ್ರೀಪ್ಲಾನ್ಡ್ ಲೆಕ್ಕಾಚಾರ. ಇದರಿಂದ ಒಂದಷ್ಟು ಜನ ಇದ್ದಾರೆ, ಪ್ರಭಾವಿಗಳಿದ್ದಾರೆ. ನೋಡಿ, ಇದುವರೆಗೂ ಈ ಪ್ರಕರಣದಲ್ಲಿ ಅತ್ಯಂತ ಪ್ರಭಾವಿ ನಾಯಕರೊಬ್ಬರು, ಹಿರಿಯರು ಆ ಕ್ಷೇತ್ರಕ್ಕೆ ಬಂದು ಮೆಸೇಜ್ ಕೊಟ್ಟಿರಲಿಲ್ಲ. ಈ ದೇವೇಗೌಡರು ಮಾತಾಡಿದ್ರು ಪ್ರೆಸ್ ಮೀಟ್ ಮಾಡಿ. ಆದರೆ ಆ ಕ್ಷೇತ್ರಕ್ಕೆ ಬಂದು ಒಂದು ಮೆಸೇಜ್ ಕೊಡುವಂತಹ ಪ್ರಯತ್ನ ಯಾರೂ ಮಾಡಲಿಲ್ಲ. ಯಡಿಯೂರಪ್ಪ ಅವರು ಮಾಡಬಹುದಿತ್ತು, ಮಾಡಲಿಲ್ಲ ಮಾಸ್ ಲೀಡರ್ಗಳು. ಇನ್ನು ಸಿದ್ದರಾಮಯ್ಯ ಅವರು SIT ಏನು ಮಾಡುತ್ತೋ ಮಾಡಲಿ, ಸತ್ಯತೆ ಹೊರಗೆ ಬರಲಿ, ನಮ್ಮದೇನಿನ ಕಾನೂನಿನ ಚೌಕಟ್ಟಿನಲ್ಲಿ ನಡೀತಿದೆ, ಆ ಕ್ಷೇತ್ರದ ಬಗ್ಗೆ ನನಗೂ ಕೂಡ ವಿಶ್ವಾಸ ಮತ್ತು ನಂಬಿಕೆ ಇದೆ ಅನ್ನೋದನ್ನು ಹೇಳಿದರು. ಆದರೆ ಫಸ್ಟ್ ಟೈಮ್ ಕುಮಾರಸ್ವಾಮಿಯವರು, ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು ಕ್ಷೇತ್ರಕ್ಕೆ ಬರೋರಿದ್ದಾರೆ. 1ನೇ ತಾರೀಕು ಸೆಪ್ಟೆಂಬರ್ 1ನೇ ತಾರೀಕು ಅಲ್ಲಿ ಬೃಹತ್ ಯಾತ್ರೆ ಏನು ಹೋಗ್ತಾರೆ JDSನ ಕಾರ್ಯಕರ್ತರು ಅಥವಾ JDSನ ಕುಟುಂಬ ಪರಿವಾರ, ಅವರೆಲ್ಲರೂ ಕೂಡ ಒಂದು ಸಮಾವೇಶದ ರೀತಿಯಲ್ಲಿ ಮಾಡ್ತಾರೆ. ಆಗ ಬಹುಮುಖ್ಯವಾಗಿ ಕುಮಾರಸ್ವಾಮಿ ಅವರು ಕ್ಷೇತ್ರದ ಬಗ್ಗೆ ಮಾತಾಡಬಹುದು, ಅಲ್ಲಿ ಬಂದಂತಹ ಆರೋಪಗಳ ಬಗ್ಗೆ ಮಾತಾಡಬಹುದು. ಜೊತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರೇ ಹೇಳಿರೋ ಪ್ರಕಾರ ಪ್ರಭಾವಿಯೊಬ್ಬರು ಈ ಷಡ್ಯಂತ್ರದ ರೂವಾರಿ ಅಂತ ಏನು ಹೇಳಿದ್ದಾರೆ ಅದು ಹೊರಗೆ ಬರಬಹುದು. ಆದರೆ ಆ ಷಡ್ಯಂತ್ರ ಇಂಥವ್ರು ಮಾಡಿದ್ದಾರೆ, ಈ ಹೇಳಿಕೆಗಳು ಯಾವುದು ಈಗ ಜನಕ್ಕೆ ಬೇಕಾಗಿಲ್ಲ. ಜನಾಕ್ರೋಶ ಇರುವಂಥದ್ದು ಅಲ್ಲಿ ಸತ್ತಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯ ಬೇಕು, ಕೊಂದವರಾದರೂ ಯಾರು ಅನ್ನೋದು ಗೊತ್ತಾಗಬೇಕಲ್ವಾ, ಅದನ್ನೇ ಪ್ರತಿಪಾದನೆ ಮಾಡ್ತಿದ್ದಾರೆ. ಅದರಲ್ಲೂ ಬಹುದೊಡ್ಡ ಜನಾಕ್ರೋಶ ಇರುವಂಥದ್ದು ಸೌಜನ್ಯ ಗೌಡ ಅನ್ನುವಂತಹ ಹೆಣ್ಣು ಮಗಳಿಗೆ ಆದಂತಹ ದೌರ್ಜನ್ಯ ಮತ್ತು ದಾರುಣ ಹತ್ಯೆಯ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು, ಆ ಹೆಣ್ಣು ಮಗಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅನ್ನೋದನ್ನೇ ಬಯಸ್ತಿದ್ದಾರೆ. ಇದರ ಮಧ್ಯೆ JDSನ ಸತ್ಯ ಯಾತ್ರೆ ಇರಬಹುದು ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಪ್ರಖರ ಸಂದೇಶ ಇರಬಹುದು, ಕುಮಾರಸ್ವಾಮಿ ಅವರ ಆ ಷಡ್ಯಂತ್ರದ ರೂವಾರಿ ಯಾರು ಅನ್ನುವಂತಹ ಸ್ಫೋಟಕ ಹೇಳಿಕೆಯನ್ನು ಕೊಡುವ ವಿಚಾರ ಇದೇನೇ ಇರಬಹುದು. ಆದರೆ ಕೇಂದ್ರ ಸಚಿವರಾಗಿ ಒಕ್ಕಲಿಗ ಸಮಾಜದ ಏಕಮೇವಾದ್ವಿತೀಯ ನಾಯಕರಾಗುವಂತಹ ಎಲ್ಲ ಸಾಧ್ಯತೆ ಇರುವಂತಹ ಕುಮಾರಸ್ವಾಮಿ ಅವರು ಸೌಜನ್ಯ ಗೌಡ ಅನ್ನುವಂತಹ ಹೆಣ್ಣು ಮಗಳ ಸಾವಿನ ಸತ್ಯ ಹೊರಗೆ ಬರಲೇಬೇಕು ಅನ್ನಂತ ಪ್ರತಿಪಾದನೆ ಮಾಡಬೇಕು. ಸಾಧ್ಯ ಆದರೆ NIA ತನಿಖೆಗೆ ಸೌಜನ್ಯ ಪ್ರಕರಣವನ್ನು ಕೊಟ್ಟರೆ ಇನ್ನೂ ಉತ್ತಮ ಅನ್ನುವಂಥದ್ದು
ಬಹುಪಾಲು ಜನರ ವಾದ. ಆದರೆ ಆ ವೇದಿಕೆಯಲ್ಲಿ ಒಂದು ವೇಳೆ ಕುಮಾರಸ್ವಾಮಿಯವರು ಕೂಡ ಹೋದರೆ, ಅವರೇನಾದರೂ ಮಾತಾಡಿದ್ರೆ, ಸೌಜನ್ಯ ಪ್ರಕರಣವನ್ನು ಮೆನ್ಷನ್ ಮಾಡಿದ್ರೆ ಅವರ ಹೆಸರು ಮತ್ತು ಅವರ ಬಗ್ಗೆ ಇರುವಂತಹ ನಂಬಿಕೆ, ಗೌರವ ದುಪ್ಪಟ್ಟಾಗತ್ತೆ. ಇದು ಜನ ಬಯಸ್ತಿದ್ದಾರೆ. ಹಾಗಿದ್ರೆ ಕುಮಾರಸ್ವಾಮಿಯವರು ಸೌಜನ್ಯ ಪ್ರಕರಣವನ್ನೂ ಉಲ್ಲೇಖ ಮಾಡಿ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವಂತಹ ಧ್ವನಿಯನ್ನು ಎತ್ತಿ ಷಡ್ಯಂತ್ರಗಳು ಯಾರಿದ್ದಾರೆ ಅವರ ವಿಚಾರವನ್ನು ಬಯಲಿಗೆ ತರ್ತಾರಾ? ಕಮೆಂಟ್ ಮಾಡಿ.